ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ FA1 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ಬೋದು. ಯಾಕೆಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡು ಹೋಗಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಿ ಆಗ್ತವೆ. ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮದು 8th ಅನುವಲ್ ಎಕ್ಸಾಮ್ ಮುಗಿಯೋವರೆಗೆ, SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ ಇರುವಂಥ ಕ್ವಶನ್ಗಳು ಎಲ್ಲವನ್ನು ಇದೊಂದು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಚಾನಲ್ಲು ಗ್ಯಾರಂಟಿ ಯೂಸ್ ಆಗಿ ಆಗ್ತದೆ. ಮಾಡಿದಾರಾ? ಹಾಗೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಇದು 2ನೇ ಸೆಟ್ಟು. ಈಗ ನನ್ನ ಚಾನಲ್ಲಿ 1ನೇ ಸೆಟ್ ಹಾಕಿದ್ದೀನಿ. ಯಾರು ನೋಡಿ ನೋಡ್ಕೊಂಡು ಬನ್ನಿ. ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ಅಥವಾ ಚಾನಲ್ ಇರ್ತದೆ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ 1 FA1 ಎಕ್ಸಾಮ್. ಗರಿಷ್ಠ ಅಂಕಗಳು 20, ಸಮಯ 1 ಗಂಟೆ. 1ನೇ ಮೇಲೆ ನಿಮಗೆ 2 ಭೂವಾಕ್ಯ ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 1, ದಿವಾನರನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಯಾವುದಾಗ್ಬೋದು? ಆಪ್ಷನ್ ಬಿ ದ್ವಿತೀಯ. ನೋಡಿ, ಅನ್ನು ಅಂತ ಇದೆ. ದಿವಾರನ್ನು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ಅದರಿಂದ ದ್ವಿತೀಯ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ನದಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಪದವಿದು. ನದಿ ಪದ ಕೇಳಿದರೆ ನದಿ ಅನ್ನೋದು ಆಪ್ಷನ್ ಎ ರೂಢನಾಮ ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ, ಮೊದಲೆರಡು ಪದಗಳಿರುವ ಸಮಾನತೆ 3ನೇ ಪದಕ್ಕೆ ಸರಿಯಾದ 4ನೇ ಪದ ಬರೆಯಿರಿ. 1 ಮಾರ್ಕ್ಸಿಗೆ ಕೇಳಿದರೆ. ಪ್ರಶ್ನೆ 3 ನೋಡಿ, ಆ ಇ ಉ ದೀರ್ಘ ಸ್ವರಗಳು, ಅ ಇ ಉ ರು ಏನಾಗ್ಬೋದು? ವೃತ್ತ ಸ್ವರಗಳು ಸರಿಯಾದ ಉತ್ತರ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 5, ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಕೇಳಿದ್ದಾರೆ. ವೇಟ್ ಮಾಡಿ. ನೋಡಿ, ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಉತ್ತರ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾಗಿ ತಂದೆಯ ಆಸೆಯನ್ನು ನೆರವೇರಿಸಿದನು. ಪ್ರಶ್ನೆ 6, ನಮ್ಮನ್ನು ಆಳುವವರು ಯಾರು ಎಂದು ಕವಿ ಹೇಳಿದ್ದಾರೆ. ಉತ್ತರ, ನಮ್ಮನ್ನು ಆಳುವವರು ಕನ್ನಡಾಂಬೆ. ಪ್ರಶ್ನೆ 7, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳ್ತದೆ. ಇದು ಉತ್ತರ ಇಲ್ಲ, ಎಲ್ಲಿ? ನೀವೇ ಕಮೆಂಟ್ ಮಾಡಿ. ಇದೊಂದು ಆನ್ಸರ್ನ ನೀವೇ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅಂತ. ಕಮೆಂಟ್ ಹಾಕಿ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 3, 4 ಅಂಕಗಳು ಉತ್ತರಿಸಿ. 2 ಅಂಕ 2 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 8ನೇದು, ರಸೂಲ್ ಖಾನ್ ಅವರು DV ಜಿಯವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು. ಉತ್ತರ, ರಸೂಲ್ ಖಾನನು DV ಜಿಯವರ ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು. ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು. ಕೈ ಖರ್ಚಿಗೆ 1 ರೂಪಾಯಿಯನ್ನು ಕೊಟ್ಟನು. ಹೀಗೆ ರಸೂಲ್ ಖಾನನು DV ಜಿಯವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು. ಪ್ರಶ್ನೆ 9, ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಕನ್ನಡ ನಾಡಿನ ಪ್ರಕೃತಿಯ ಸಂಪದ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ. ಅಲ್ಲದೆ ಕೆನೆಭರಿತವಾದ ಹಾಲಿನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬಿಸಿ ಬರುವ ತಂಗಾಳಿ, ಪ್ರಾಣಿ ಪಕ್ಷಿಗಳ ಸಮೂಹ, ನದಿಗಳು, ನಗರಗಳು, ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ. ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಕವಿಗಳ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. 2 ಅಂಕದ 1 ಪ್ರಶ್ನೆ. ಒಬ್ಬರು ಕೇಳ್ತಾರೆ, ನಮಗೆ ಇಲ್ಲಿವರೆಗೆ ನಿಮ್ಮ FA1 ಎಕ್ಸಾಮ್ಗೆ ಎಷ್ಟು ಸಿಲೆಬಸ್ ಮುಗಿದಿದೆ, ಎಷ್ಟು ಪಾಠಗಳು, ಪದ್ಯಗಳು ಮುಗಿದಿವೆ, ಅವೆಲ್ಲ ಕವಿ ಪರಿಚಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಒಬ್ಬರದ್ದು ಕೇಳ್ತಾರೆ. ಇಲ್ಲಿ ನೋಡಿ, ಯಾರು ಕೇಳಿದ್ದಾರೆ? ಬಾಗಲೂಡಿ ದೇವರಾಯ. ತುಂಬಾನಿಲ್ಲ, ಅವರ ಹೆಸರು ನೋಡ್ಕೊಳ್ಳಿ, ಸ್ಥಳ ನೋಡ್ಕೊಳ್ಳಿ, ಕಾಲ ಮತ್ತು ಕೃತಿ ಮತ್ತು ಪ್ರಶಸ್ತಿಗಳನ್ನು ನೋಡ್ಕೊಳ್ಳಿ. ಬಾಗಲೂಡಿ ದೇವರಾಯರು
1927 ಅಥವಾ 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೂಡಿಯಲ್ಲಿ ಜನಿಸಿದರು. ಶ್ರೀಯುತರು ಹುಚ್ಚು ಮನಸ್ಸಿನ ಮುನಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಕೃತಿಗಳನ್ನು ರಚಿಸಿದ್ದಾರೆ. ಬಾಗಲೂಡಿ ದೇವರಾಯವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾದರು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯನ ಬರೆಯಿರಿ. 2 ಅಂಕದ ಒಂದು ಪ್ರಶ್ನೆ, ಒಂದೇ ಪ್ರಶ್ನೆ 2 ಅಂಕ. 11 ನೋಡಿ, ಏನು ಬಂದಿರಿ ಗುಂಡಪ್ಪ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪೆಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: DVಜಿಯವರು ದಸರಾ ಸಂಭಾವನೆಯನ್ನು ಹಿಂದಿರುಗಿಸಲು ವಿಶ್ವೇಶ್ವರಯ್ಯನವರವರೆಗೆ ಬಂದಾಗ ವಿಶ್ವೇಶ್ವರಯ್ಯನವರು DVಜಿಯವರಿಗೆ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ವಿಶ್ವೇಶ್ವರಯ್ಯನವರು ರಾಜ್ಯದ ಅತಿದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ತಮ್ಮನ್ನು ನೋಡಲು ಬಂದ ಕಿರಿಯನನ್ನು ಪ್ರೀತಿ ಗೌರವದಿಂದ ಮಾತನಾಡಿಸುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 3 ಮಾರ್ಕ್ಸಿಗೆ ಕೇಳಿದರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಯಾಕಂದರೆ ಇದು FA1 ಎಕ್ಸಾಮು, ಅದರಿಂದ ಸ್ವಲ್ಪ ಕಡಿಮೆ ಅಂಕ ಕೇಳ್ತಾರೆ. ನೋಡ್ಕೊಳ್ಳಿ, ಪೂರ್ತಿ ಒಂದು ಪದ್ಯ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ 4 ಸಾಲನ್ನ ಕೇಳ್ಬೋದು. ಒಟ್ಟಿನಲ್ಲಿ ಇಂಪಾರ್ಟೆಂಟು ಇವು 4 ಅಷ್ಟೇ. ಮತ್ತೆ ಪೂರ್ತಿ ಪೊಯಮ್ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಅದರಲ್ಲಿ 4 ಸಾಲನ್ನ ಕೊಡ್ತಾರೆ. ಇದು ಯಾವ ಕೊಟ್ಟಿದ್ದಾರೆ ನೋಡಿ. ನಾಡಿಗಾಗಿ ತನ್ನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಗಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ. 11ನೇ ಪ್ರಶ್ನೆ, ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಕುರಿತು ಬರೆಯಿರಿ. 3 ಮಾರ್ಕ್ಸಿಗೆ ಕೇಳಿದರೆ 2 ಗಾದೆ ಕೊಟ್ಟಿದ್ದಾರೆ. 1ನೇ ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಅದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಒಂದಾಗಿದೆ. ಇದೇ ರೀತಿ ನಿಮಗೆ ಯಾವುದೇ ಗಾದೆ ಕೊಡಲಿ, ಈ ರೀತಿ ಪ್ರಾರಂಭ ಮಾಡಿ. ನೀವು ಈ ರೀತಿ ಬರೆದರೆ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ಸ್ಟಾರ್ಟಿಂಗಲ್ಲಿ ಯಾವುದೇ ಗಾದೆ ಕೊಡಲಿ, ಇದನ್ನು ಬರೀಬೇಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಬರೀರಿ. ನಿಮಗೆ 1 ಮಾರ್ಕ್ಸ್ ಅಂತ ಕೊಡ್ತಾರೆ. ನೋಡಿ, ಇದೇನು ಟಫ್ ಇಲ್ಲ. ನಿಮಗೆ ಏನು ಆ ಒಂದು ಗಾದೆ ಬಗ್ಗೆ ಏನು ತಿಳಿದಿದೆ ಗೊತ್ತಿದೆ ಅದನ್ನೇ ಬರೀರಿ, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇದನ್ನೇ ಓದ್ಕೊಂಡು ಬರೀಬೇಕಂತೇನಿಲ್ಲ. ನಿಮಗೆ ಗಾದೆ ಬಗ್ಗೆ ಏನು ಗೊತ್ತಿದೆ ಅದನ್ನು ಬರೀರಿ. ಬೇಕು ನೋಡಿ ನೀವು ಓದ್ಕೋಬೋದು. ವಿಡಿಯೋನ ಪಾಸ್ ಮೇಲೆ ಓದ್ಕೊಳ್ಳಿ. ಮತ್ತು ಕ್ವಶನು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಇದನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ತುಂಬಾ ಈಸಿ ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ. ನಿಮಗೆ ಗಾದೆ ಬಗ್ಗೆ ಆಗ್ತಿಲ್ಲ ಅನ್ನೋರು ಇದನ್ನು ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರ್ತದೆ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ನೋಡಿ ಎಲ್ಲ ಗಾದೆಗಳಲ್ಲಿ ಪ್ರಾರಂಭದಲ್ಲಿ ಇರ್ತಿ ಬರಬೇಕು. ಇಷ್ಟಾದರೆ ನಿಮ್ಮ ಒಂದು FA1 ಎಕ್ಸಾಮ್ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 2ನೇ ಸೆಟ್ಟು. 1ನೇ ಸೆಟ್ ಹಾಕಿದ್ದೇನೆ ನೋಡಿ, ಚೆನ್ನಾಗಿ ಇರ್ತದೆ, ನೋಡ್ಕೊಳ್ಳಿ. ಪ್ಲೇಲಿಸ್ಟ್ ಇದೆ, ಒಂದು 8th ಸ್ಟ್ಯಾಂಡರ್ಡ್ ಅಂತ ಅಥವಾ 8ನೇ ತರಗತಿ ಅಂತ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಓಕೆನಾ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ FA1 ಎಕ್ಸಾಮ್ಗೆ ಒಂದು 2ರಿಂದ 3 ಸೆಟ್ಟು ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಂಡಿರೋದಲ್ಲಿ ನಿಮಗೆ ಗ್ಯಾರಂಟಿ ಕ್ವಶನ್ ರಿಪೀಟ್ ಆಗ್ತವೆ. ಯಾಕಂದರೆ ತುಂಬಾ ಕಡಿಮೆ ಸಿಲೆಬಸ್ಸು ಮತ್ತು ಸುಲಭ ಕ್ವಶನ್ ಪೇಪರ್ ಇರ್ತದೆ. ಓಕೆನಾ. ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.